ಇವಾಗ SSLC ರಿಸಲ್ಟ್ ಬಂದೈತೆ. ನನಗೆ 604 ಬಂದೈತೆ ಮಾರ್ಕ್ಸು. ದೇಶಕ್ಕೆ ಯೋಧ ಅಷ್ಟು ನಾವೇನೋ ಅಷ್ಟು ಫೋರ್ಸ್ ಏನು ಮಾಡಿಲ್ಲ, ಹಿಂಗೆ ಓದಬೇಕು ಹಂಗೆ ಓದ್ಬೇಕಂತ. ಅವ್ರು ಟೈಮ್ ನೋಡ್ಕೊಂಡು ಓದ್ಕೊಂತ ಇಲ್ಲ ಅಷ್ಟೇ. ನಾಡಿಗೆ ರೈತ ಇವತ್ತು ನಮ್ಮ ಸ್ಕೂಲಲ್ಲಿ ಹೈಯೆಸ್ಟ್ 605 ಬಂದಿದೆ. ಬಾಳಿಗೆ ಗುರು ಒಬ್ಬ ತಾನೆ. ಈ ಸ್ಕೂಲ್ ತುಂಬ ಎಜುಕೇಷನ್ನು ಮತ್ತು ಟೀಚಿಂಗ್ ಸ್ಟಾಫ್ಸ್ ಎಲ್ಲ ತುಂಬ ಎಜುಕೇಟೆಡ್ ಅಂತ ಅಂದ್ಕೊಂಡು ನಾನು ಈ ಸ್ಕೂಲಿಗೆ ಬಂದೆ. ತುಂಬ ಎಜುಕೇಷನಲ್ಲಿ ಇಂಪ್ರೂವ್ ಆದೆ. ಅಕ್ಷರ ಕಲಿಸೋ ಇಲ್ಲಿ ಎಜುಕೇಷನ್ ತುಂಬ ಇಂಪಾರ್ಟೆನ್ಸ್ ಇದೆ. ಅದಕ್ಕೋಸ್ಕರ ನಾವು ಈ ಸ್ಕೂಲ್ ಚಾಯ್ಸ್ ಮಾಡ್ಕೊಂಡು ಇಲ್ಲಿ ಸ್ಕೂಲ್ಗೆ 9th ಇಂದ ಜಾಯಿನ್ ಮಾಡಿಸಿದ್ವಿ. ಅಜ್ಞಾನ ಅಳಿಸೋ ಸಂಭ್ರಮಾಚರಣೆ ಮುಗಿಲ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಸರ್. ಅವನೂನು ಅನ್ನದಾತಾನೆ. 20 ಮಕ್ಕಳುಗಳು ಡಿಸ್ಟಿಂಕ್ಷನನ್ನು ಪಡೆದಿದ್ದಾರೆ. ಅತ್ಯಂತ ಉತ್ತಮವಾದಂತಹ ಫಲಿತಾಂಶ, ಹೈಯೆಸ್ಟ್ ಮಾರ್ಕ್ಸು 97% ಇದೆ. ನೆಲಮಂಗಲದ ನ್ಯೂ ಸೆಂಚುರಿ ಶಾಲೆಯ ವಿದ್ಯಾರ್ಥಿಗಳು SSLC ಪರೀಕ್ಷೆಯಲ್ಲಿ ಅತ್ಯುತ್ತಮ ಫಲಿತಾಂಶ ಪಡೆದ ಹಿನ್ನೆಲೆ ಶಾಲಾ ಸಿಬ್ಬಂದಿ ವರ್ಗ ಸಿಹಿ ಹಂಚಿ ಸನ್ಮಾನಿಸಿ ಸಂಭ್ರಮಿಸಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ SSLC ಪರೀಕ್ಷೆಯಲ್ಲಿ ನ್ಯೂ ಸೆಂಚುರಿ ಶಾಲೆಯ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ತಂದುಕೊಟ್ಟಿದ್ದು ಶಾಲೆಯ ಕೀರ್ತಿ ಮತ್ತಷ್ಟು ಹೆಚ್ಚಿದಂತಾಗಿದೆ. ನನ್ನ ಹೆಸರು ತೇಜಶ್ರೀ. ನಾನು ನ್ಯೂ ಸೆಂಚುರಿ ಸ್ಕೂಲಲ್ಲಿ ಓದ್ತಿದ್ದೆ. ಇವಾಗ SSLC ರಿಸಲ್ಟ್ ಬಂದೈತೆ. ನನಗೆ 604 ಬಂದೈತೆ ಮಾರ್ಕ್ಸು, ಮತ್ತು ಪರ್ಸೆಂಟೇಜ್ 96.6 ಬಂದೈತೆ. ಇದೆಲ್ಲ ನಮ್ಮ ಪೇರೆಂಟ್ಸ್ ನಂಗೆ ಸಪೋರ್ಟ್ ಮಾಡಿದ್ರಿಂದ ಮತ್ತು ನಮ್ಮ ಟೀಚರ್ಸಿಂದ. ಮತ್ತು ನಾನು ತುಂಬ ಎಫರ್ಟ್ ಹಾಕಿದ್ದೀನಿ. ಇದಕ್ಕೆ ಥ್ಯಾಂಕ್ಸ್ ಫಾರ್ ಮೈ ಟೀಚರ್ಸ್ ಮತ್ತು ನಮ್ಮ ಸ್ಕೂಲ್ ಅವ್ರ ಸಪೋರ್ಟಿಂದ ನಾನು ತುಂಬ ಆಗಿದ್ದೀನಿ. ಬಟ್ ಸ್ಕೂಲ್ ಟೀಚರ್ಸ್ ಆಗಲಿ ಎಲ್ಲ ಸ್ಪೆಷಲ್ ಕ್ಲಾಸ್ ಮಾಡಿ ಎಲ್ಲ ಇದು ಮಾಡಿದ್ವಿ. ನಾವು ಅಷ್ಟೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಲ್ಲಿ ಬರ್ತದಂತ. ಬಟ್ ನಮ್ಮ ಮಗಳು ಅಷ್ಟು ಇದು ಸ್ಕೋರ್ ತೆಗೆದಿದ್ದಾಳೆ. ನಾವು ಸಪೋರ್ಟ್ ಅಂದರೆ ನೈಟಲ್ಲಿ ಜಾಸ್ತಿ ಟೈಮ್ ಓದ್ತಾ ಇಲ್ಲ. ಅದು ನನಗೆ ಎಲ್ಲಿ ಹುಷಾರಿಲ್ದಂಗೆ ಆಗುತ್ತದೆ ಎಕ್ಸಾಮ್ ಟೈಮಲ್ಲಿ ಅಂತ ಇಟ್ಕೊಂಡಿದ್ದೆ. ಸ್ವಲ್ಪ ಅವಳು ಹೆಂಗೂ ಸ್ವಲ್ಪ ಇದ್ದಿದ್ದು, ಆಲೂ ಹುಷಾರಿರ್ಲಿಲ್ಲ, ಹಂಗೆ ಎಕ್ಸಾಮ್ ಬರ್ತಾವಳೆ. ಇಲ್ಲಾಂದರೆ ಇನ್ನೂ ಚೆನ್ನಾಗಿ ಬರ್ತೈತೆ ಅನ್ಕೊಂತೀನಿ. ನನ್ನ ಹೆಸರು ಗೌತಮಿ. ನಾನು ನ್ಯೂ ಸೆಂಚುರಿ ಸ್ಕೂಲಲ್ಲಿ ಓದ್ತಾ ಇರೋದು ಸಿನ್ಸ್ 2 years. ಈ ಸ್ಕೂಲಲ್ಲಿ ತುಂಬ ಎಜುಕೇಷನ್ ಚೆನ್ನಾಗಿತ್ತು. ನಮ್ಮ ಅಣ್ಣ ಫ್ರಮ್ LKG ಇಂದ ಇಲ್ಲೇ ಓದ್ತಾ ಇರೋದು. ಈ ಸ್ಕೂಲ್ ತುಂಬ ಎಜುಕೇಷನ್ನು ಮತ್ತು ಟೀಚಿಂಗ್ ಸ್ಟಾಫ್ಸ್ ಎಲ್ಲ ತುಂಬ ಎಜುಕೇಟೆಡ್ ಅಂತ ಅಂದ್ಕೊಂಡು ನಾನು ಈ ಸ್ಕೂಲಿಗೆ ಬಂದೆ. ತುಂಬ ಎಜುಕೇಷನಲ್ಲಿ ಇಂಪ್ರೂವ್ ಆದೆ. ಮೇನ್ಲಿ ಥ್ಯಾಂಕ್ಫುಲ್ಲಾಗಿ ನನ್ನ ಟೀಚರ್ಸು ಅಕ್ಷತಾ ಮ್ಯಾಮ್, ಗಂಗಪ್ಪ ಸರ್, ಮಮತಾ ಮ್ಯಾಮ್ ಎಲ್ಲ, ಅಂಕಿತಾ ಮ್ಯಾಮ್, ಎಲ್ಲರೂ, ವಾಣಿ ಮ್ಯಾಮ್, ಮಂಗಳಾ ಮ್ಯಾಮ್ ಎಲ್ಲ ತುಂಬ ಕಾಂಪಿಟೇಟಿವ್ ಆಗಿ ನಮಗೆ ಹೇಳ್ಕೊಡ್ತಾರೆ. ಟೀಚರ್ಸು, ಸಬ್ಜೆಕ್ಟ್ ಟೀಚರ್ಸ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಎಲ್ಲನೂ ಅವರಿಂದನೇ ಒಟ್ಟಿನಲ್ಲಿ. ತುಂಬ ಸಂತೋಷ ಆಗ್ತಿದೆ ಸರ್. ಟೀಚರ್ಸ್ ಆ್ಯಂಡ್ ನಾನ್ ಟೀಚರ್ಸ್, ನಾನ್ ಸ್ಟಾಫ್ ಎಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ. ಇಲ್ಲಿ ಎಜುಕೇಷನ್ ತುಂಬ ಇಂಪಾರ್ಟೆನ್ಸ್ ಇದೆ. ಅದಕ್ಕೋಸ್ಕರ ನಾವು ಈ ಸ್ಕೂಲ್ ಚಾಯ್ಸ್ ಮಾಡ್ಕೊಂಡು ಇಲ್ಲಿ ಸ್ಕೂಲ್ಗೆ 9th ಇಂದ ಜಾಯಿನ್ ಮಾಡಿಸಿದ್ವಿ. ತುಂಬ ಖುಷಿ ಆಗ್ತಿದೆ ಸರ್ ಈ ಮಾರ್ಕ್ಸ್ನ. ಇದೊಂದು ಮೇನ್ ಗಂಟನೆ ಸರ್, ಇದು SLC ಅನ್ನೋದು. ಇಲ್ಲಿಂದ ದಾಟ್ಕೊಂಡು ಹೋದರೆ ಮುಂದಿನ ಭವಿಷ್ಯ ಚೆನ್ನಾಗಿರುತ್ತೆ. ಇದು ಮೇಯ್ನ್ ಸರ್. ಆಮೇಲೆ ಸೆಕೆಂಡ್ PUC, ನೀಟು, ಅದು ಏನು CET ಏನು ಅವರು ಪ್ರೊಫೆಷನಲ್ ಕೋರ್ಸ್ ಏನು ಚಾಯ್ಸ್ ಮಾಡ್ಕೋತಾರೋ ಅದು ಸರ್ ಮೇಯ್ನ್ ಇದೆ ಸರ್. ಇದು ನಮ್ಗೆ ತುಂಬ ಸಂತೋಷ ಆಗಿದೆ ಸರ್. ಪ್ರತಿಯೊಂದು ಮಾತು ಕಲಿತ ಜಾಗ. ಮೊಟ್ಟ ಮೊದಲನೇದಾಗಿ ನಮ್ಮ ಎಲ್ಲ ಅಚೀವರ್ಸ್ಗೂ ಮ್ಯಾನೇಜ್ಮೆಂಟ್ ಕಡೆಯಿಂದ ಮತ್ತು ನನ್ನ ಇಂಡಿವಿಜುವಲ್ ಪರವಾಗಿ ಕಂಗ್ರಾಟ್ಸ್ ಮಾಡ್ತೀನಿ. ಸಂಭ್ರಮಾಚರಣೆ ಮುಗಿಲ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಸರ್. 20 ಮಕ್ಕಳುಗಳು ಡಿಸ್ಟಿಂಕ್ಷನನ್ನು ಪಡೆದಿದ್ದಾರೆ. ಅತ್ಯಂತ ಉತ್ತಮವಾದಂತಹ ಫಲಿತಾಂಶ, ಹೈಯೆಸ್ಟ್ ಮಾರ್ಕ್ಸು 97% ಇದೆ. ಸೊ ಇದಕ್ಕೆಲ್ಲ ಕಾರಣ ಮ್ಯಾನೇಜ್ಮೆಂಟ್ ಸಪೋರ್ಟು, ಶಿಕ್ಷಕರ ಪರಿಶ್ರಮ, ವಿದ್ಯಾರ್ಥಿಗಳ ಪರಿಶ್ರಮ ಮತ್ತು ಪೋಷಕರ ಸಪೋರ್ಟ್ ಅಂತ ಹೇಳ್ಬೋದು. ಹೆಚ್ಚಾಗಿ ನಮ್ಮ ಮ್ಯಾನೇಜ್ಮೆಂಟು ಅತ್ಯುತ್ತಮವಾದಂತಹ ಸಪೋರ್ಟನ್ನು ಕೊಟ್ಟು ಬೆಳಗಿನ ವಿಶೇಷ ತರಗತಿಗಳಿರ್ಬೋದು ಮತ್ತು ಸಂಜೆ ವಿಶೇಷ ತರಗತಿಗಳನ್ನು ತೆಗೆದುಕೊಂಡಿದೆ. ನಮ್ಮ ಶಿಕ್ಷಕರಲ್ಲಿ ಒಂದು ಅತ್ಯುತ್ತಮವಾದಂತಹ ಪೈಪೋಟಿ ಇತ್ತು. ಯಾವ ರೀತಿಯಾಗಿರೋ ಪೈಪೋಟಿಯಪ್ಪ ಅಂತಂದರೆ, ಒಂದು ಹಿತಕರವಾದಂತಹ ಪೈಪೋಟಿ ಇತ್ತು. ಪ್ರತಿಯೊಂದು ವಿದ್ಯಾರ್ಥಿಗಳು ಪ್ರತಿಯೊಂದು ವಿಷಯದಲ್ಲೂ ನಮ್ಮ ಸಬ್ಜೆಕ್ಟಲ್ಲಿ ಜಾಸ್ತಿ ಬರೆಸಬೇಕು ಅನ್ನುವಂತಹ ಒಂದು ಪರಿಶ್ರಮವನ್ನು ನಾವು ಪಡ್ತಾ ಇದ್ವಿ. ಅದರ ಪ್ರತಿಫಲವೇ ಇವತ್ತಿನ ನಮ್ಮ ರಿಸಲ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ. ಇವತ್ತು ನಮ್ಮ ಸ್ಕೂಲಲ್ಲಿ ಹೈಯೆಸ್ಟ್ 605 ಬಂದಿದೆ. 97% ಆಗುತ್ತೆ. ಸೊ ಎಲ್ಲ, ಆಮೇಲೆ 21 ಡಿಸ್ಟಿಂಕ್ಷನ್ ಇದೆ, ಮತ್ತು 90+ 11 ಜನ ಇದ್ದಾರೆ. ಸೊ ಎಲ್ಲ ಮಕ್ಳಿಗೂ ನಾವು ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಸೊ ಇಷ್ಟೆಲ್ಲ ಸಾಧನೆ ಮಾಡಿರೋ ನಮಗೆಲ್ಲ ಸ್ಟಾಫು, ಮಕ್ಕಳು ಮತ್ತು ಪೇರೆಂಟ್ಸ್ ಸಪೋರ್ಟಿಂದ ಎಲ್ಲ ಆಗಿದೆ.
ಇಷ್ಟೆಲ್ಲ ಅಚೀವ್ ಮಾಡೋದಕ್ಕೆ ಪೇರೆಂಟ್ಸ್ ಸಪೋರ್ಟು, ಟೀಚರ್ಸು ಮತ್ತು ಮಕ್ಕಳೆಲ್ಲ ಕಾರಣ. ಸೊ ಎಲ್ರಿಗೂ ನಾನು ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಆ್ಯಂಡ್ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಬೆಳಗ್ಗೆ 8ರಿಂದ 6 ಗಂಟೆವರೆಗೂ ಕ್ಲಾಸಸ್ ಮಾಡ್ತಿದ್ವಿ. ಮತ್ತು ಎಕ್ಸಾಮ್ ಇನ್ನೇನು ಹತ್ತಿರ ಬಂದಾಗ 6ರಿಂದ 7ವರೆಗೂ, ಸಂಜೆ 6ರಿಂದ 7ವರೆಗೂ ಕ್ಲಾಸಸ್ ತೊಗೊಂಡು ಏನೇನು ಎಕ್ಸಾಮಿಗೆ ಏನೇನು ಬೇಕು ಎಲ್ಲ ಸಬ್ಜೆಕ್ಟು ರಿವಿಷನ್ಸ್ ಆಗ್ತಿತ್ತು. ಸೊ ಆಮೇಲೆ ಎಲ್ಲ ಫಾಲೋಅಪ್ಸ್ ಇತ್ತು ನಮ್ಮಲ್ಲಿ ಚೆನ್ನಾಗಿ, ಎಲ್ಲ ಸಬ್ಜೆಕ್ಟು UTಗಳಾಗ್ತಿತ್ತು. ಫಾಲೋಅಪ್ ಚೆನ್ನಾಗಿರೋದ್ರಿಂದ ನಾವು ಇವತ್ತು ಈ ರಿಸಲ್ಟ್ನ ಪಡೆಯೋಕ್ಕೆ ಕಾರಣ ಆಗಿದೆ ಸರ್. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಸರ್, ನನ್ನ ಮಗಳು ಸೌಂದರ್ಯ ಅಂತ ಚೆನ್ನಾಗಿ ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾಳೆ. 12 ವರ್ಷದಿಂದ ಇದೇ ಸ್ಕೂಲಲ್ಲಿ ಓದ್ತಾ ಇದ್ದಾಳೆ, ನ್ಯೂ ಸೆಂಚುರಿ ಸ್ಕೂಲಲ್ಲಿ. ಮ್ಯಾನೇಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿದೆ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಪ್ರತಿಯೊಂದು ಮಕ್ಕಳು ಐಡೆಂಟಿಫೈ ಮಾಡಿ ಹೀಗೆ ಇದ್ದಾರೆ ಅಂತ ತಪ್ಪುಗಳನ್ನೆಲ್ಲ ತಿದ್ತಾ ಇದ್ದಾರೆ. ಚೆನ್ನಾಗೇ ಕೋಚಿಂಗ್ ಕೊಡ್ತಾ ಇದ್ದಾರೆ.